ಕತೆ ಕತೆ ಒಂದು ಹಳ್ಳಿಲಿ ಕುಂಜ ಅಂತ ಹೇಳುವ ಸಣ್ಣ ಹೈದ ಇತ್ತು. ಒಟ್ಟಿಗೆ ಅಪ್ಪ ಅಮ್ಮನೂ ಇದ್ದು. ಹೈದ ಬಾರಿ ಚುರುಕುನವ. ದಿನೋಳು ಪೊಯ್ಯಲಿ ಮುಣ್ಣುಲಿ ಆಟ ಆಡಿಕೊಂಡು ಉರಿ ಬಂದುಕೊಂಡೇ ಇತ್ತು. ಯಾಗೋಳು ಒಬ್ಬನೇ ಆಟ ಆಡುದು ಯಾಕೆ ಹೇಳಿದ್ರೆ ಇವಂಗೆ ಬೇರೆ ಜೋಸ್ತಿಗಳೇ ಇತ್ಲೆ. ಒಂದು ದಿನ ಕುಂಜ ಅಜ್ಜನ ಮನೆಯಿಂದ ಹೊರಟು ಬರ್ತಿರ್ಕನ ದಾರಿ ಕರೆ ಒಂದು ನಾಯಿ ಮರಿ ಮರಡುತ್ತಿತ್ತು. ಅದರ ಯಾರೂ ತಂದು ಬುಟ್ಟೋಗಿದ್ದು. ಅದಕ್ಕೆ ಹೊಟ್ಟೆಸಿ ತಡಕೆ ಬೊತ್ತು. ಕುಂಜನ ನೋಡಿ ಇನ್ನೂ ಜೋರು ಮರಡಿಗೆ ಶುರು ಮಾಡ್ತು. ಇವ ಅದರ ಹಕ್ಕಲೆ ಹೋಗಿ ಕೈಲಿದ್ದ ತಿಂಡಿನ ನಾಯಿ ಮರಿಗೆ ಕೊಟ್ಟದ್ದು. ನಾಯಿ ಮರಿ ಅದರ ತಿಂದು ಕುಂಜನ ಹಿಂದೆ ಕಂಡೆ ಬೀಲಾಡಿಸಿಕೊಂಡು ಹೋತ್ತು. ಕುಂಜನು ಅದರೊಟ್ಟಿಗೆ ಆಡಿಕೊಂಡು ಅದರ ಮನೆಗೆ ತಗೊಂಡು ಬಾತು. ಅಮ್ಮ, ಇಂದಿಂದ ಮೇಲೆ ಈ ನಾಯಿ ಮರಿ ನನ್ನ ಜೋಸ್ತಿ, ಇದಕ್ಕೆ ನಾ ಪಕ್ರು ತೇಳುವ ಹೆಸರಿಸೋಳೆ ತೇಳ್ತ. ಅಮ್ಮಂಗೆ ಸುರುಸುರುಗೆ ಹೆದ್ರಿಕಾತು. ಆಮೇಲೆ ಅದು ಒಳ್ಳೆ ಬುದ್ಧಿ ಇರುವ ನಾಯಿ ಮರಿತ ಗೊತ್ತಾಗಿ ಅದರ ಪಾಡಿಗೆ ಅದರ ಬಿಡ್ತಿದ್ದು. ಕುಂಜಂಗೆ ಹೇಳಿಕಣಿಕೆ ಬೇರೆ ಜೋಸ್ತಿಗಳು ಯಾರಿತ್ಲೆ. ಹಂಗಾಗಿ ಪಕ್ರು ಸಿಕ್ಕಿದ್ದು ಬಾರಿ ಒಳ್ಳೆದಾಯ್ತು. ಇಬ್ಬರು ಆಟ ಆಡಿಕೊಂಡು ದಿನ ಕಳೆತಿದ್ದು. ಒಂದು ದಿನ ಕುಂಜ ಮನೆ ಹಕ್ಕಲಿನ ಕಾಡಿಗೆ ಹೋಗಿತ್ತು. ಒಟ್ಟಿಗೆ ಯಾರೂ ಇತ್ಲೆ. ಹಿಂಗೆ ಅವ ನಡ್ಕೊಂಡು ಹೋಗ್ತಿರ್ಕನ ಹೊಣಕ್ಕಿ ಬಿತ್ತು. ಅದೊಂದು ದೊಡ್ಡ ಗುಂಡಿ. ಅದ್ರೊಳಗೆ ಬಿದ್ದ ಕುಂಜ ಜೋರು ಕಿರ್ಚಿ ಬೊಬ್ಬೆ ಹಾಕಿ ಕರ್ತು. ಯಾರ ಸುದ್ದಿನೂ ಇಲ್ಲ. ಹಿಂಬತ್ತುನ ಹೊತ್ತು ಕತ್ತಲೆನೂ ಹಾಕೊಂಡು ಬಾತು. ಈ ಕಡೆ ಪಕ್ರು ಕುಂಜ ಮನೆ ಕಡೆ ಇಲ್ಲದರ ನೋಡಿ ಅವನ ಹುಡ್ಕೊಂಡು ಅವ ಹೋದ ದಾರಿಲೆ ಮೂಕಳ್ಮೆ ತಕೊಂಡು ಹೋಗನ ಕಾಡು ದಾರಿ ಕರೆ ಕುಂಜನ ಅವಸ್ಥೆನ ನೋಡ್ತು. ಪಕ್ರು ಹಾರಿ ಬಿದ್ದು ಬಂದ ದಾರಿಲೆ ಮನೆಗೆ ಓಡಿ ಅಮ್ಮನ ಸೀರೆ ಎಳ್ದು ಕುಂಜ ಇದ್ದ ಕಡೆ ಕರ್ಕೊಂಡು ಬಾತು. ಅಲ್ಲಿಗೆ ಕುಂಜ ಹೆಂಗೋ ಬಚಾವಾತ್. ಅಲ್ಲಿಂದ ಪಕ್ರು ಬಾರಿ ಬುದ್ಧಿವಂತ ನಾಯಿ ಮರಿ ತೇಳಿ ಅಮ್ಮ ಅಪ್ಪ ಹೊಗಳ್ದೆ. ಕುಂಜನು ಇವ ಬರೀ ನನ್ನ ಜೋಸ್ತಿ ಅಲ್ಲ, ನನ್ನ ಜೀವ ಉಳಿಸಿದವ ಅಂತೇಳಿ ಪಕ್ರುನ ತಬ್ಬಿ ಹಿಡ್ಕೊಂಡದ್ದು. ಇಷ್ಟೇ, ಕತೆ ಮುಕ್ತು.